ಜೈ ಆಂಜನೇಯ, ಜೈ ಶ್ರೀರಾಮ್. ನೋಡೋಣ. So we are back. So hello everyone, this is Adventure Atma. Good morning to all and welcome back to another video. So what's about today's ride? ಅದನ್ನು ಹೇಳ್ತೀನಿ. ಸೊ ಮೊದಲು ನಾವು ನಾಯಂಡಹಳ್ಳಿಗೆ ಹೋಗೋಣ. ಸೊ ನಮ್ಮ ಮೀಟಿಂಗ್ ಪಾಯಿಂಟ್ ಅಲ್ಲೇ ಇದೆ. ಇವತ್ತು ನನ್ನ ಜೊತೆ ಬರ್ತಾಯಿದ್ದಾರೆ ಭರತ್ ಬ್ರೋ. ಡುವೋ ಮಾತ್ರ ಹೋಗ್ತಾ ಇರೋದು ಇವತ್ತು. 28 ಬೇಗ ಬರ್ಬೋದು. ಅದು ಸೂಪರ್ ಬಸ್ ಕೊಡೋಯ್ತು. ಲೆಟ್ಸ್ ಗೋ ಗಾಯ್ಸ್. ನಾನು ಮತ್ತೆ ಭರತ್ ಬ್ರೋ ಡುವೋ ಹೋಗ್ತಾ ಇರೋದು ಆಫ್ಟರ್ ವೆರಿ ಲಾಂಗ್ ಟೈಮ್. ಆಲ್ಮೋಸ್ಟ್ ಅವರು ಸ್ಪಿಟಿ ರೈಡ್ ಪ್ಲ್ಯಾನ್ ಮಾಡ್ದಂಗಿಂದ ಬೈ ದ ವೇ ಇವರು ಸ್ಪಿಟಿನ ಮುಗಿಸ್ಕೊಂಡು ಬಂದರು. ಸ್ಪಿಟಿ ಸೆಕ್ಯೂರಿಟಿ ಏನಿದೆ ಪೂರ್ತಿ. ಬಟ್ ಬೈಕಲ್ಲಿ ಹೋಗಿರಲಿಲ್ಲ. ಇದೈತಲ್ಲ ಯಾವುದು ತಾರ್ ರಾಕ್ಸ್, ಅದರಲ್ಲಿ ಒಂದು 4 ಜನ ಸೇರಿ ಹೋಗಿದ್ದರು. ಟ್ರಿಪ್ ಆರ್ಗನೈಸ್ ಮಾಡಿದ್ರು ಅವರು. ಯಾರು ಡ್ಯೂಗಿರಿ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರಲ್ಲ, ಅವ್ರ ಕಡೆಯಿಂದ ಆರ್ಗನೈಸ್ ಆಗಿದ್ದು 4x4 ಸ್ಪಿಟಿ ಅಂತ. ಸೊ ಅಲ್ಲಿ ಯಾಕೊಂದು ನಂಬರ್ ಪ್ಲೇಟು ಎಲ್ಲೋ ಅಲ್ಲಾಡ್ತಾಯಿದೆ. ಯಾವುದೋ ಸ್ಕ್ರೂ ಲೂಸ್ ಆಗಿದೆ, ಅದಕ್ಕೆ ಸೌಂಡ್ ಬರ್ತಾಯಿದೆ. ಎಸ್, ಕಳಚ್ಕೊಂಡ್ರೂ ಬೀಳಲ್ಲ, ಯಾಕಂದರೆ ಇಲ್ಲಿ ನಾಟ್ಸ್ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ. ಬಟ್ ವೈಬ್ರೇಷನ್ ಆಗುತ್ತೆ. ಓಕೆ, ಇದು ರೈಡ್ ಆದಮೇಲೆ ಫಿಕ್ಸ್ ಮಾಡ್ಸೋಣ. ಸೊ ಹೋಗ್ತಾ ಇರೋ ಲೊಕೇಶನ್ ಏನು ಅಂಥ ದೂರ ಏನಿಲ್ಲ, ಒಂದು 30 ಕಿಲೋಮೀಟರ್ಸ್ ಇದೆ. ಲೊಕೇಶನ್ ಹೆಸರು ಸೋಲೋ ಹಿಲ್ಸ್ ಅಂತ. ಆ ಸೋಲೋ ಹಿಲ್ಸ್ಗೆ ಡುವೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೋಗೋದಕ್ಕೆ ಆ್ಯಕ್ಚುಲಿ 3 ರೋಡ್ ಇದೆ. ಒಂದು ಸುಮ್ನಹಳ್ಳಿ ಮೇಲೂ ಹೋಗ್ಬೋದು, ಇನ್ನೊಂದು ನಾರ್ಮಲ್ ನೆಲಮಂಗಲ ಸೈಡಿಂದನೂ ಹೋಗ್ಬೋದು. ಇನ್ನೊಂದು ಮೇ ಬಿ ಕೆಂಗೇರಿ ಸೈಡಲ್ಲಿ ಕೂಡ ಹೋಗ್ಬೋದು ಅನಿಸುತ್ತೆ. ಬ್ರೋ ತುಂಬ ದಿನ ಆಯ್ತು ರೈಡ್ ಮಾಡಿಲ್ಲ, ಫುಲ್ ಜೋಶಲ್ಲಿದ್ದಾರೆ. ಇರಲಿ we are still 18 minutes out. 12 kilometers to go. Should we have a chai break? Chai. So tea ಹಾಕೊಂಡು ಮೇಲೆ ಸ್ವಲ್ಪ ಎನರ್ಜಿ ಬಂದಿದೆ. ಹಿಂಗ್ಯಾಕೆ ಮಾಡಿದ್ದಾರೆ ಈ ಪ್ಯಾಚ್ನ ಈ ಥರ? ನೋಡ್ರಿ ಹೆಂಗೆ ಕಾಣ್ತಾ ಸೂರ್ಯ. ಏನಾಯ್ತು? ನಾವು ಒಂದೆರಡು ಫೋಟೋ ಹಾಕೊಳ್ಳೋಣ. ಆಚೆ ಬಂದರೆ ಹಿಂಗೆ ನಮ್ಮ ಫೋಟೋ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಗಾಡಿ ಫೋಟೋ ಮಾತ್ರ ಬರಬೇಕು. ಓ, ಇಲ್ಲೇ ಇದೆ. ABS ಆಫ್ ಮಾಡ್ಕೋತಾ ಇದೆ ಎಲ್ಲ ಬೈ. ಓಕೆ ಐ ಥಿಂಕ್ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟು. ಜಿಗ್ಸಂಗಿಲ್ಲ ಬ್ರೋ ಇಲ್ಲಿ.
ಈಸಿ ಪೀಸಿ. ಓ ಕ್ವಾರೆ. ಒಬ್ಬ ಹೆವಿ ಟಫ್ ಇದೆ ಗುರು ಟೆರೇನು. ಟಫ್ ಅಲ್ಲ, ರಫ್. ಅನ್ಪ್ರೆಡಿಕ್ಟೇಬಲ್ ಇದೆ ಅಲ್ಲ ಗುರು ಇದು. ಹೆವಿ. ಕೇಳೋಣ ಅವ್ರಿಗೇನೆ. ಸಾಕತ್ತಾಗಿದೆ ಬಟ್ ಹರ ಹೆವಿ ಕಲ್ಗಳಿದೆ. ನನ್ನ ಮಗನು ಸನ್ರೈಸ್ ಆಗ್ತಾಯಿದೆ ಅಲ್ಲಿ. ಸ್ವಲ್ಪ ಮೇಲ್ಗಡೆ ಡ್ರೋನ್ ಹತ್ತಿ ನೋಡ್ತೀವಿ ಆ ಕಡೆ ಎಲ್ಲಾದರೂ ರೋಡ್ ಇದೆಯಾ ಅಂತ, ಟ್ರೈಲು. ಇನ್ ಕೇಸ್ ಏನಾದರೂ ಕಾಣಿಸಿದ್ರೆ ಹಂಗೆ ಒಂದು ಸತಿ ರೌಂಡ್ ಹಾಕೊಂಬರೋಣ ಅಂತ. ಸಿ ಇನ್ನೂ ಬಿಡ್ಬೇಕಂಗಿದ್ರೆ ಇನ್ನೂ ಪ್ರೆಸ್ಸೇ ಆಗ್ತಾಯಿಲ್ಲ. ಫ್ರಂಟಿನ ಸ್ವಲ್ಪ ಬಿಡೋಣ. ಸ್ವಲ್ಪ ಎಡ್ ಓವರ್ ಮಾಡ್ತಾಯಿದ್ದೀವಿ ಕಡಿಗಳದ್ದು. ಹಾಂ 10 ಅಷ್ಟೇನಾ? ಹಾಂ, ಅದೇ ಬರ್ತೈತಲ್ಲ ABS ಅಂತ. ABS ECU. ಹುಷಾರಾಗಿ ಇಟ್ಕೊಳ್ಳಿ ಬ್ರೋ. ಸೊ ಅವೆರಡು ತೆಗೆದುಬಿಟ್ರೆ ABS ವರ್ಕ್ ಆಗೋಲ್ಲ. ಫ್ರಂಟ್ದು ವರ್ಕ್ ಆಗಲ್ಲ. ಓಹೋ ಇರಲಿ. ಹೋಯ್ ಜಂಪ್ ಮಾತ್ರ ಹೆವಿ ಮಾಡುತ್ತೆ ಗಾಡಿ. ಜಸ್ಟ್ ಒಂದು ಸ್ವಲ್ಪ ಥ್ರಾಟಲಲ್ಲಿ ವೇರಿಯೇಷನ್ ಆದರೆ ಗಾಡ್ ಡೇಮ್. ಎಲ್ಲಿ? ಓಕೆ ನಗಪ್ಪ. ಹೋಲಿ ಇಲ್ಲ. ಓ ಅಲ್ಲಿ ಹೋಲಿ ಶಿಟ್. ಮ್ಯಾನ್
ಅಯ್ಯೋ ಇಲ್ಲಿ ಈ ರೋಡ್ ಅಪ್ಪ ಶಿಟ್ ಅವನೈತಿ ಬಂದ್ವಿ. ಹಾಂ ಹಾಂ ಏನು ಜಿಗ್ಸನಾ? ಹೆವಿ ಹೈಟ್ ಇದೆ. ಎಲ್ಲಿ ನಡ್ರಿ ಬೈ, ಹೆಲ್ಮೆಟ್ ಹೊರಗಡೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲಿಂದ ಎಲ್ಲಿಗೆ ಬಂದ್ವಿ ಗುರು ನಾವು ಏನು ಮಾಡ್ತಾ ಇದ್ದೀವಿ? ಎಲ್ಲ ಕುಡಿಯೋರು ಅಡ್ಡಗಳಿವೆಲ್ಲ. ಉಶ್ ಶೇಟ್. ಆವಾಗಲೇ ಅಲ್ಲಿ ಮ್ಯಾಗಿದ್ವಿ ನಾವು. ಶೇಟ್ shit man. ಅಯ್ಯೋ ಯಾವ ಕಡೆಯಿಂದ ಬರಲಿ? ಆಯ್ತಪ್ಪ, ಬಂದ್ವಿ ಆರಾಮಾಗಿ. ಇಟ್ಸ್ ಮೋರ್ ದೆನ್ ಆನ್ ಅಚೀವ್ಮೆಂಟ್ ಮ್ಯಾನ್. ಇಲ್ಲಿ ನೋಡಿ, ನಾನು ಶೂ ಇಟ್ಟು ತೋರಿಸ್ತೀನಿ ನಿಮಗೆ. ಇವ್ರು ದೊಡ್ಡ ದೊಡ್ಡ ಕಲ್ಲದಾವಲ್ಲಿ. ಇಲ್ಲೆಲ್ಲ ನೀರು ತುಂಬಿರುತ್ತೆ ಅನ್ಸುತ್ತಾ? ಬಂದೇ ರೀ, ಇಳಿಸ್ಬೋದಿತ್ತು, ಬಟ್ ಮುಂದೆ ಕಲ್ಲಿದೆಯಲ್ಲ ದೊಡ್ಡದು, ಪಕ್ಕ ಹೊಡಿಯುತ್ತೆ ಅದಕ್ಕೆ. 1 2 3. ಏನು ಮನುಷ್ಯ ಗುರು ಇವರು. ಲೆಫ್ಟಿಗೆ ಹೋದರೆ ಬಿದ್ದುಬಿಡ್ತೀನಿ ನಾನು.
Come on. ಹೆವಿ ಆಫರ್ ಆಯ್ತು ಹೋಗ್ರಿ ಆ ಕಡೆ. ಅಯ್ಯಪ್ಪ ಸ್ವಲ್ಪ ರೆಸ್ಟ್ ಮಾಡೋಣ ಫಸ್ಟು. ಸೊ ಆಫ್ ರೋಡ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ. ನಡ್ರಿ ಹೋಗೋಣ. ಆಫ್ ರೋಡ್ ಅಂತೂ ಕ್ರೇಜಿ ಆಗಿದೆ. ದೊಡ್ಡ ದೊಡ್ಡ ಕಲ್ಲು ಮೇಲೆಲ್ಲ ಹೋಗ್ಬಿಟ್ವಿ ಇವತ್ತು. ತುಂಬ ಜನ ಆಯ್ತು ಈ ಥರ ಆಫ್ ರೋಡ್ ಮಾಡಿರಲಿಲ್ಲ. ಬಟ್ ಆಫ್ ರೋಡಲ್ಲಿ ಆ ಜಾಗ ಈ ಜಾಗ ಅಂತ ಹುಡುಕೊಂಡು ಕ್ರೇಜಿ ಆಗಿತ್ತು ಜಾಗ ಮಾತ್ರ. ಐ ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಯು ನೋ ವಾಟ್ ಟು ಡು. ಪ್ಲೀಸ್ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದೇ ಥರ ವೀಡಿಯೋಸ್ಗೆ do follow me and see you in the next video. Take care, have a nice day. Got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body